ನಾವು ಬಂದು ನಿಂತ್ಕೊಂಡು ಏಟೊತ್ತಾತು. ಒಂದು ಮಧ್ಯಾಹ್ನ ಬಂದೇವಿ, ತಿರುಗಿ ರಾತ್ರಿ ಯಾಕೆ ಬಂತು? ಇನ್ನೂ ಆದ್ರೂ ನಿಮ್ಮ ಅತ್ತಿನೂ ಪತ್ತೆ ಇಲ್ಲ, ಕೂಸುಗಳು ಪತ್ತೆ ಇಲ್ಲ, ನಿನ್ನ ಹೆಂಡತಿನೂ ಪತ್ತೆ ಇಲ್ಲ. ಎಲ್ಲಿದಾರಲ್ಲ ಅವರು? ತೀರಾ ಬಂದು ಮಾತಾಡ್ಸ್ಬೇಕು ಅನ್ನೋದು ಇದಿಲ್ಲ ನಿಮ್ಮ ಅತ್ತಿಗೆ. ಬೀಗರು ಅನ್ನೋದು ಒಂದು ಸ್ವಲ್ಪ ಮರ್ಯಾದಿನೂ ಇಲ್ಲ, ಹೆದರಿಕೆನೂ ಇಲ್ಲ ಆಕಿಗೆ. ಚಿಗತ್ಕೊಂಡಾಳು ನಿಮ್ಮ ಅತ್ತಿ. ಮಾಡ್ತಾನೆ ಆಕಿ ಹಂಗೂ ಹಿಂಗೂ ಅಲ್ಲ, ಬರ್ಲಿಕ್ಕೆ ಬುಬ್ಬಣಿ. ಹೌದು ಬಂದದಾರ, ಹೋಗಿ ಮಾತಾಡ್ಸ್ಬೇಕು ಅನ್ನೋಷ್ಟು ಯಾರು ಬೇಡನ? ಇಲ್ಲಿ ನಿಂತವಿ, ಎಲ್ಲಿದಾರ ಏನು ಒಂದು ಗೊತ್ತಿಲ್ಲ. ಈಗ ದವಾಖಾನಿ ದೊಡ್ಡ ಕೈತಿ ದೇವ್ ಇದ್ದಂಗೆ, ಎತ್ತಾಗಂತ ಹೋಗೋಣ. ಒಂದು ಸ್ವಲ್ಪ ಸಮಾಧಾನ ಇರ್ಬಿ. ನೋಡೋಣ, ಫೋನ್ ಹಚ್ಚಾಕತ್ತೀನಿ, ಫೋನ್ ಹತ್ತು ಹೊಲ್ತವ್ರದ್ದು. ಅದೇಂತ ಸುಡುಗಾಡ ಫೋನ್ ಇಟ್ಕೊಂಡಾಳ ನೋಡಕ್ಕಿ. ಬರ್ರಿ ಅಂತ ಕರೆದು ಎತ್ತಾಗ ಮಾಯಾಗಳ ಏನ ಏನು ಬ್ಯಾರಿಗಿರಿ ದವಾಖಾನೆಗೆ ಅದಾರ. ನಾನು ನೋಡ್ಲಾ, ಹಚ್ಚಲ ಫೋನ್ ಹಚ್ಚಾಕತ್ತೇನೆ ಅಂತ ಹೇಳಕತ್ತಿಲ್ಲನ? ಹಚ್ಚಾಕತ್ತೇನೆ, ಅದು ಹತ್ತು ಹೊಲ್ತ ನಾ ಏನು ಮಾಡಲಿ? ಸುದ್ದಾತ್ ಬಿಡು, ಇಲ್ಲೇ ದವಾಖಾನೆ ಕಾಯನ, ಹೆಣ ಕಾಯ್ಕೆ ಅಂತ ಕಾದಂಗೆ ಕಾಯ್ಕೆ ಅಂತ ಕುಂದ್ರನ ಇಲ್ಲೇ. ಹಂಗ್ಯಾಕೆ ಮಾತಾಡ್ತೀವಿವ? ಸ್ವಲ್ಪ ಸಮಾಧಾನ ಇರು. ಏನಾರ ಹೇಳಿದ್ರಿ ನನಗೆ ಬುದ್ಧಿ ಹೇಳ್ತಾನ. ಹೋಗಿ ನಿಮ್ಮ ಅತ್ತಿ ಹುಡುಕಿ ಉಗುಳು ಹೋಗಕ್ಕೆ ಮಕ್ಕದ ಮ್ಯಾಗ. ನಮ್ಮವ್ ಬಂದು ನೀನು ಕೆಟ್ಟತ್ತಾತು ಬಂದು ಮಾತಾಡ್ಸಕ್ ಧಾಡೆ ನಿನಗಂತ ಕೇಳಕ್ಕಿಗೆ. ಅಯ್ಯ ಅನ್ಪೂರ್ಣವ, ಅಲ್ಲಿ ನೋಡಲ್ಲಿ ನೀನು ಬೀಗ್ತಿ ನಿಂತಾಳ. ಯವ್ವ ನಿಂತ್ಲು ಬಿಡ ಯವ್ವ, ಆಕೆ ಹೆಣ ಎತ್ಲಿ ಆಕಿ ಇದ್ದ. ಹಲೋ, ಯಾರು? ಅಯ್ಯೋ ನಾನ್ಗೆ ಇದ್ದೀನಿ, ಫಾತಿಮಾಗೆ ಎಲ್ಗಿದ್ದೀರಾ ನೀವು? ಅಯ್ಯ ಪಾತೇನ ದವಾಖಾನೆಯಾಗ ಅದಾವೇ ಅವ್ವ. ದವಾಖಾನೆ ಒಳಗೆ ಇದ್ದೀನಿ ನಾನು, ನಿಮ್ದಕ್ಕೆ ಸಿಗಾಕಿ ಹತ್ತಿಲ್ಲ ನಮ್ಗೆ. ದವಾಖಾನೆ ಒಳಗದಿಯಾ? ನಾವಿಲ್ಲಿ ಒಳಗದವೆ. ಇದು ಆಪರೇಷನ್ ಇಂದು ಐತಲ್ಲಿ ಇಲ್ಲಿ ಮ್ಯಾಗ 2ನೇ ಮೆಟ್ಲ ಹತ್ತಿ ಬರ್ಬೇಕು, 2ನೇ ಫ್ಲೋರ್. ಆಪರೇಷನ್ ಏನ್ ಮಾಡ್ತಾರಲ್ಲ ಅಲ್ಲಿದವಿ ನಾವು. ಆಪರೇಷನ್ಗೆ? ಯಾರ್ದಕ್ಕೆ ಆಪರೇಷನ್ಗೆ ಆಯ್ತು? ನೀವು ಹೋಗಿದ್ದ ಹೆರಿಗೆಗೆ ಅಲ್ಲ? ನೀ ಬಾ, ಇಲ್ಲಿ ಬಾ, ಮೇಲೆ ಬಾ, ಹೇಳ್ತಾನೆ ನಿನಗೆಲ್ಲ. ಆಯ್ತು ಬಂದೆ. ಪಾತೇನು ಫೋನ್ ಮಾಡ್ದಕ್ಕಿ? ಬಂದಾಳಂತ. ಎಲ್ಲಿದ್ದೀರಿ ಅಂತ ಕೇಳಾಕತ್ತ. ಅಯ್ಯೋ ಮೀನಾಕ್ಷಿ, ಇದು 3ನೇದರಿಗೆ ಯಾರಿಗಾರ ಗೊತ್ತಾಗಕ್ಕಿಂತ ಮುಂಚೆನ ನನ್ನ ಸೊಸಿಗೆ ಕಾಲು ಬಿದ್ದರೆ ಕೇಳ್ಕೊಂಡು ಇದನ್ನ ಬಗೆಹರಿಸ್ಕೋಬೇಕಲ್ಲೇವ. ಈಕಿದ್ರಿಗೆ ಹೋಗಿ ಏನು ಹೇಳಲಿ, ಈಕಿದ್ರಿಗೆ ಹೇಳಕ್ಕೂ ಅಲ್ಲಿ ಏನರ ಒಂದು ಬಗೆಹರಿಯಬೇಕು. ನಮ್ಮ ಸೊಸಿ ಏನಾರ ಒಂದು ಹೇಳಿದ್ಲು ಅಂದ್ರೆ ಮುಂದಿಂದು ಮಾಡಕ್ಕೆ ಸರಿ ಆಕತಿ. ಈಗ ಓಣೆನವರು ಎಲ್ಲರೂ ಬರಾಕತ್ರು ಅಂದ್ರೆ ಎಲ್ಲರಿಗೂ ಗೊತ್ತಾಕತಿ. ಇದು ಯಾರಿಗೂ ಗೊತ್ತಾಗಬಾರ್ದೇವ. ನನ್ನ ಬಿಟ್ಟು ನಮ್ಮ ಮನೆಯವ್ರಿಗೆ ಬಿಟ್ರೆ ನಿನಗಷ್ಟ ಗೊತ್ತಿರ್ಬೇಕು, ಬೇರೆ ಯಾರಿಗೂ ಗೊತ್ತಾಗೋದು ಬ್ಯಾಡವ ಈ ಸುದ್ದಿ. ಆತು ಬಾ, ಹಂಗಾರ ನೀನು ಸೊಸಿ ಹತ್ರ ಇನ್ನೊಂದ್ಸರಿ ಹೋಗಿ ಬಂದ ಬಿಡೋಣ. ಅದೊಂದು ಮುಗೀತ ಅಂತಂದ್ರೆ ಮುಂದಿಂದು ಏನಾನ ನೋಡಕ್ಕೆ ಬರ್ತೈತಿ. ಎಂತ ಹಣೆ ಬಾರ ನೋಡೋದು. 9 ತಿಂಗಳು ಕೂಸಿನ ಹೊಟ್ಟೆಗೆ ಇಟ್ಕೊಂಡು ಹೊಡೆದು ಅದನ್ನ ಎತ್ತಿ ಆಡ್ಸಕ್ಕಾಗ್ಲಿಲ್ದಂತ ಹಣೆ ಬರ. ನನ್ನಂತ ನಸೀಬ ಯಾರಿಗೂ ಕೊಡ್ಬೇಡಪ್ಪ ದೇವರ, ಯಾರಿಗೂ ಕೊಡ್ಬೇಡ. ಇತ್ತಾಗ ತಾಯಿ ಇಲ್ಲ, ತಂದಿಲ್ಲ, ತಂದೆ ಅಂತ ಇಲ್ಲ ಬಿಡು. ತಾಯಿ ಇದ್ದೂ ಇಲ್ದಂಗ ಮಗಳು ಖುಷಿ ನೋಡಕ್ ಬರ್ಲಿಲ್ಲ, ಮಗಳು ಆಸರ ಬೇಸರ ನೋಡ್ಲಿಲ್ಲ, ಮಗಳು ಕಷ್ಟ ನೋಡ್ಲಿಲ್ಲ. ಅಣ್ಣನು ಅಂತನ ಸಿಕ್ಕ, ತಂಗಿ ಅಂತ ಒಂದು ದಿನ ಬರ್ಲಿಲ್ಲ, ನನ್ನ ಕಷ್ಟ ನೋಡ್ಲಿಲ್ಲ. ಆದ್ರೆ ಎಲ್ಲಾ ಟೈಮ್ನಾಗೂ ನಿಂತಕಿ ನಮ್ಮ ಅತ್ತಿನ ನನ್ನ ಜೋಡಿ, ನನ್ನ ಗಂಡ ನಮ್ಮ ಅತ್ತಿ ನಮ್ಮ ತಾಯಿ ಜಗಳಾಗ ನಿಂತ್ರ. ಇವತ್ತು ಅವ್ರ ಸಲುವಾಗಿ ನಾನು ಈ ತ್ಯಾಗ ಮಾಡ್ಲೇವ, ನನ್ನ ಖುಷಿ ನೋಡ್ಲೇವ. ಒಂದು ಅರ್ಥ ಆಗೋದು ನನಗೆ. ಯಪ್ಪ ಪರಮಾತ್ಮ, ಕೈಗೆ ಬಂತು ಬಾಯಿಗೆ ಬರ್ಲಿಲ್ದಂಗೆ ಮಾಡಿಟ್ಟಲ್ಲ. ನನಗೆ ಇನ್ನೂ ಎಷ್ಟು ಕಷ್ಟ ಕೊಡ್ಬೇಕಂತ ಮಾಡಿ ನಾ ಏನಂತ ಪಾಪ ಮಾಡಿದ್ದೆ, ನಾ ಏನು ಯಾರಿಗಂತ ಮೋಸ ಮಾಡಿದ್ದೆ. ಇಂಥ ಕಷ್ಟ ನನಗೆ ಯಾಕೆ ಕೊಡ್ತೀನಿ? ಎಲ್ಲ ಕಷ್ಟನೂ ನನಗೆ ಯಾಕೆ ಕೊಡ್ತೀನಿ? ಒಬ್ರಿಗೆ ಒಂದಿನ ಮೋಸ ಮಾಡ್ದಕ್ಕೆಲ್ಲ, ಒಬ್ರದ್ದು 1 ರೂಪಾಯಿ ತಿಂದಕ್ಕೆಲ್ಲ, ಒಬ್ರಿಗೆ ಒಂದು ಅನ್ಯಾಯ ಮಾಡ್ದಕ್ಕೆಲ್ಲ ನಾನು ಇನ್ನೂ ಹೆಂಗಿರ್ಬೇಕು? ಇಷ್ಟು ಚೆನ್ನಾಗಿದ್ರು, ಇಷ್ಟು ಚಲೋ ತಂಗಿದ್ರು ನನ್ನಂತರಿಗೆ ಹಿಂಗಾಕತ್ತೆ ಅಂತಂದ್ರೆ ಪಾಪ ಮಾಡೋರಿಗೆ ಕಾಲ, ಹೌದಿಲ್ಲ? ಪಾಪ ಮಾಡೋರಿಗೆ ಕಾಲ. ಒಬ್ರು ತಲೆ ಹೊಡೆದು ಒಬ್ರಿಗೆ ಅನ್ಯಾಯ ಮಾಡಿ, ಅಲ್ಲಿಂದ ಇಲ್ಲಿಂದ ಅಲ್ಲಿಗೆ ಒಬ್ರಿಗೆ ಮೋಸ ಮಾಡಿ, ಒಟ್ಟು ಅಂತರಿಗೆ ಕಾಲ, ಚಲೋರಿಗೆ ಕಾಲ ಇಲ್ಲ. ನನ್ನ ಕೂಸು ನನ್ನ ಇದ್ರಿಗೇನ ಬೇರೆ ಕೈಯಾಗ ಬೆಳೆಯೋದು ನೋಡ್ಕೊಂತ ನಾ ಹೆಂಗೆ ಸುಮ್ಮನಿರ್ಲಿ? ನನ್ನ ಮನಸ್ಸರ ತಡೆದಿತ್ತನು. ಯಾಕಪ್ಪ ಇಂಥ ಕಷ್ಟ ಕೊಟ್ಟಿದ್ದೀವ್ರ ನನಗೆ? ಇತ್ತಾಗ ತಾಯಿ ಇದ್ದಂಗ ದಾಳತ್ತಿ, ಆಕಿಗೆ ಒಲ್ಲೆ ಅನ್ನಕ್ಕೂ ಆಗೋಲ್ತು. ಅಷ್ಟು ಪ್ರೀತಿಲೇ ನೋಡ್ಕೊಂಡು ಗಂಡ, ಅವನಿಗೂ ಇಲ್ಲ ಅನ್ನಕ್ಕೆ ಆಗೋಲ್ತು. ಅಷ್ಟು ಜೀವಕ್ಕೆ ಜೀವ ಕೊಡಂತ ಗೆಳತಿ ನಮ್ಮ ನಾದ್ನಿ, ಆಕಿ ಕಷ್ಟನೂ ನೋಡೋಕ್ಕಾಗೋಲ್ತು, ನನ್ನ ಕಷ್ಟನೂ ನನಗೆ ಸಹಿಸ್ಕೊಳಕ್ಕಾಗೋಲ್ತು. ಏನಪ್ಪ ಮಾಡಲಿ ದೇವ್ರ? ನಾನು ಗೆಳತಿ ಜಾಗದಾಗ ನಿಂತ ನಾದ್ನಿ ಖುಷಿ ನೋಡ್ಲೇವು, ಅವನ ಜಾಗದಾಗ ನಿಂತ ಅತ್ತಿ ಖುಷಿ ನೋಡ್ಲೇವು, ನನ್ನ ಗಂಡನ ಖುಷಿ ನೋಡ್ಲಿ. ನನ್ನ ಗಂಡಗೇನು ಖುಷಿ ಆಗೋದಿಲ್ಲ ಬಿಡು, ಆದ್ರೆ ತಂಗಿ ಸಲುವಾಗಿ ಅವನು ತ್ಯಾಗ ಮಾಡ್ತಾನ, ನಾನು ತ್ಯಾಗ ಮಾಡಬೇಕಲ್ಲ. ಆಕಿ ಕಷ್ಟನೂ ನೋಡಕ್ಕಾಗಲ್ಲ. ಇದು ಎಂಥ ಪರೀಕ್ಷೆ ತಂದು ಹೊಡೆದೆಪ್ಪ ದೇವ್ರ. ಪಲ್ಲವಿ ಏ ತಾಯಿ ತಿರುಗಿತ್ತಾಗ
ನನಗೂ ಗೊತ್ತಾಗಕತ್ತೈತಿವ ನಿನಗೆ ಭಾಳ ಕಷ್ಟ ಆಗಕತ್ತೈತಿ ಅಂತಂದು. ಯಾಕಂದ್ರೆ ನಾವು ಕೇಳಿದ್ದ ಅಂಥದ್ದು. ಜಗತ್ನ್ಯಾಗ ಹೆಣ್ಮಗಳು ಏನು ಬೇಕಾದ್ರೂ ಕೊಡ್ತಾಳ, ಏನು ಬೇಕಾದ್ರೂ ಯಾರು ಏನು ಕೇಳಿದ್ರು ಕೊಡ್ತಾಳ. ಆದರೆ ಗಂಡನೊಂದು ಹಡದ ಕೂಸಿನೊಂದು ಕೊಡೋದಿಲ್ಲ. ಆದರೆ ನಾನು ನಂದು ಬಂಡ ಜೀವ ನಂದು. ನಿನ್ನ ಕಷ್ಟ ನನಗೆ ಅರ್ಥ ಆಕತಿ ತಂಗಿ. ಆದ್ರೆ ನಾನು ಏನು ಮಾಡಲಿ? ನನ್ನ ಕಷ್ಟನ ಒಂದಿಟ್ಟು ಅರ್ಥ ಮಾಡ್ಕ್ಯಾರಬೇ. ನನ್ನ ಮಗಳು ನಮ್ಗಿಂತ ಚಂದ ನೋಡ್ಕೊಂತಾಳವೆ. ನನಗೆ ನಂಬಿಕೆ ಐತಿ. ನಾವು ನೋಡ್ಕೊಳ್ಳೋಣ. ಅವನಿಗೆ ಏನು ಬೇಕು ಕೂಸಿಗೆ ಎಲ್ಲ ನಾವು ಕೊಡಿಸಿ ಕಳ್ಸೋಣಂತ, ಹೌದಿಲ್ಲ? ಇಷ್ಟು ಹೇಳೇನಿ. ಯಾಕ ನಿನ್ನ ಮನಸ್ಸು ಒಪ್ಪುವಲ್ತು? ಯಾಕ ಏನು ಬಿಡು, ಯಾ ತಾಯಿ ಮನಸ್ಸು ಒಪ್ಪೋದೇ ಇಲ್ಲ. ಅದೇನ ಖರೆ. ಆಗಲಿ ಬಿಡವ, ಆಗಲಿ. ನೀ ಕೊಡಂಗಿಲ್ಲ ಅಂತಂದ್ರೆ ನನಗೇನು ನಿನ್ನ ಮ್ಯಾಗ ಸಿಟ್ಟಿಲ್ಲ, ಬೇಸರ ಇಲ್ಲವ. ನೀನು ಹೌದ ನಂಗೆ ಹಡದ ತಾಯಿದಿ. ನನ್ನ ಮಕ್ಕಳಿಗೆ ಏನರ ಒಂದು ಈಟಾದ್ರೆ ನನಗೆ ಎಷ್ಟು ನೋವು ಆಕತಿ. ಹಂಗೆ ಎಲ್ಲ ತಾಯರಿಗೂ ನೋವು ಆಕತಿ, ಇಲ್ಲ ಅಂತ ಅನ್ನಂಗಿಲ್ಲ. ಅದರ ಪರಿಸ್ಥಿತಿ ಹೆಂಗಿತ್ತಲ್ಲ ಅಂತಂದು ನಾನು ಮಗಳು ಮೋಹದಾಗ ನಾನು ನಿನಗೆ ಬಂದು ಏನೇನೋ ಕೇಳಿಬಿಟ್ನಿವ. ಬೇಸರ ಮಾಡ್ಕೊಬಿಡವ, ನಮ್ಮ ಅತ್ತಿ ಹಿಂಗೆ ಅಂದ್ಬಿಟ್ಲು ಅಂತಂದು. ಮಗಳು ಮಕ್ಕಳಲ್ಲ ಅನ್ನೋ ಆಸೆಕ್ಕೆ ಏನೇನೋ ಮಾತಾಡಿಬಿಟ್ಟೆ, ಹುಚ್ಚಿ ಮಾತಾಡ್ದಂಗೆ. ಆಗಲಿ ಬಿಡವ, ತಪ್ಪಾತು. ಪಲ್ಲವಿ, ನೀನು ತಲೆ ಕೆಡಿಸ್ಕೊಳಕ್ಕೆ ಬಿಡ್ತಂಗೆ, ಆರಾಮಿರ. ಯಾಕೆ ಅಳ್ತಿದಿ? ಆತು ಬ್ಯಾಡ ಅನ್ನೆಲ್ಲ. ಏನೇನ ತಿಳಿದಂಗೆ ಮಾತಾಡ್ಬಿಟ್ನೆ ಯವ್ವ. ಬೇಜಾರು ಮಾಡ್ಕೊಬೇಡ, ಅಳಬಾಡಿನ ಸಾಕಿನ್ನ. ಅತ್ತೀರ ನೀವು ಹೇಳ್ದಂಗೆ ಆಗಲಿ ರೀ ಅತ್ತೀರ. ಪಾಪುನ್ನ ಸುಜಾತ ಕೊಡ್ರಿ. ಆಕಿ ಆರಾಮಾಗದ ಮುಖ್ಯ ರೀ ಅತ್ತೀರ. ಏನು ಹೇಳಕತ್ತೀವ? ಕರೇನ ಹೇಳಕತ್ತೀಯ? ಹ್ಞೂ ರೀ ಅತ್ತೀರ. ಹೆಂಗೆ ಹೇಳ್ತೀರ ಹಂಗಾಗ್ಲಿ ರೀ ಅತ್ತೀರ. ಆಕೆ ಆರಾಮಾದ್ರೆ ಸಾಕು. ಯವ್ವ ನಿನಗೆ ಪುಣ್ಯ ಬರಲಿ. ದೇವ್ರು ನಿನಗೆಲ್ಲ ಖುಷಿನೂ ಕೊಡಲಿ. ಯವ್ವ ನನಗೆ ಪುಣ್ಯ ಬರಲಿವ. ನನ್ನ ಮಗಳ ಜೀವ ಉಳಿಸ್ಬಿಟ್ಟು ನೀನು. ನಿನಗೆ ಪುಣ್ಯ ಬರಲಿ ಯವ್ವ. ನಿನಗೆ ಎಷ್ಟು ಧನ್ಯವಾದ ಹೇಳಿದ್ರು ಕಮ್ಮಿನ ಯವ್ವ, ಕಮ್ಮಿನ. ನೀನ ಇವತ್ತು ನನಗೆ ತಾಯಿಯಾಗಿ ನಿಂತಿ. ಮನೆಗೆ ದೊಡ್ಡಕ್ಕಾಗಿ ನಿಂತಿ, ಹಿರಿಯಕ್ಕಾಗಿ ನಿಂತಿ. ಎಲ್ಲರ ಖುಷಿನ ಉಳಿಸಿಬಿಟ್ಟೆ. ನಿನ್ನಂತ ಸೊಸಿನ ಪಡೆಯಾಕ ಪುಣ್ಯ ಮಾಡಿದ್ದೇನು? ನಿನಗೆ ಪುಣ್ಯ ಬರಲಿ ಯವ್ವ, ನಾನು ನನ್ನ ಮಗಳು ನಮ್ಮಂತ್ಯಾನು ಓಟ್ರು ನಿನಗೆ ಯಾವಾಗ ಋಣಿಯಾಗಿರ್ತೈತಿ ಅತ್ತೀರ. ಅಂಥವೆಲ್ಲ ಯಾಕೆ ಮಾತಾಡ್ತೀರಿ? ನನಗೆ ಕಷ್ಟ ಆಗಕತ್ತೈತಿ, ನೀವಂಗೆಲ್ಲ ಮಾತಾಡ್ಬೇಡ್ರಿ. ನನ್ನ ಮ್ಯಾಗ ಎಷ್ಟು ಸಿಟ್ಟು ಬಂದಿರ್ಬೇಕಲ್ಲ ನಿನಗೆ. ಬಂದಿರ್ತೈತಿ, ಇಲ್ಲ ಅಂತಲ್ಲ. ಒಂದು ಹೊಡ್ಕೊಂಬಿಡುವ ಯವ್ವ, ಬೇಕಂದ್ರೆ ಮನಸ್ನ್ಯಾಗ ನೋವು ಇಟ್ಕೊಬಿಡ್ತಂಗಿ. ಸೇರ್ತೀರ ಯಾಕೆ ಹಂಗೆ ಮಾತಾಡ್ತೀರಿ? ಒಂದು ತಾಯಿ ಜಾಗದಾಗ ನಿಂತ್ಕೊಂಡು ಮಗಳು ನೋಡ್ಕೊಂಡಾಗ, ಹಡದ ಮಗಳು ನೋಡ್ಕೊಂಡಿರಿ. ಇನ್ನು ನಾ ಇಟ್ಟು ಮಾಡಲಿಲ್ಲ ಅಂದ್ರೆ ಹೆಂಗೆ? ಇಲ್ಲವ, ಇಲ್ಲ. ನಾ ನೋಡ್ಕೊಂಡಿದ್ದು ಏನೈತೆ ತಂಗಿ? ಇಲ್ಲವ, ನೀ ಮಾಡಿದ ಉಪಕಾರ ಐತಲ್ಲ, ದೊಡ್ಡ ಉಪಕಾರವ ಇದು ನಮ್ಮ ಮೇಲೆ, ದೊಡ್ಡ ಉಪಕಾರ. ನಾ ಎಷ್ಟು ಜನ್ಮ ಎತ್ತಿ ಬಂದ್ರೂ ನಿನ್ನ ಉಪಕಾರ ತೀರ್ಸಕ್ಕಾಗೋದಿಲ್ಲ, ನಿನ್ನ ಋಣ ತೀರ್ಸಕ್ಕಾಗಂಗಿಲ್ಲವ ನಮ್ಮ ಕೈಯಲ್ಲಿ ಅಂದಂಗೆ. ಅಲ್ಲೇ ಸುಜಾತ ರತ್ತಿ ಬಂದಾಳ ಹೊರಗೆ. ಆಕಿಗೆ ಹೇಳಿ ಏನೋ ಒಟ ಅನ್ನಕತ್ತಿದ್ಲು. ಆಕಿಗೆ ಹೇಳಿ ಆಕಿಗೆ ಬರೋಬ್ಬರಿ ಬಾಯಾಗ ಕೂಟ ಬಿಡ್ದಂಗೆ ಒಂದು 4 ಮಾತದವು ಹೇಳಿ ಬರ್ಲ್ಯಾ ಹಂಗಾರ. ಮತ್ತು ಆಕಿಗೆ ಹೇಳಲ್ಲ, ಸುಜಾತನ ಕೂಸಿದ ಅಂತಂದು ಕೊಡ್ಲಿಲ್ಲ, ತೋರಿಸ್ಲಿಲ್ಲ. ಊರೈತಿ ಆತ್ರಿ, ಹಂಗೆ ಮಾಡ್ರಿ. ಆತು ಬರುವ ಹಂಗಾರ. ಒಂದು ಸ್ವಲ್ಪ ತಡಿ, ಆಕೆ ಹತ್ರ ಹೋಗಿ ಆಕಿಗೆ ಹೇಳಿ ಬರ್ತಾನೆ. ಈಗ ಮತ್ತು ಹೂವಣ್ಣನವರೆಲ್ಲ ಮಂದಿ ನೋಡಕ್ಕೆ ಬರಾಕತ್ತಾರ. ಒಂದು ಈಟ ಸಮಾಧಾನ ಮಾಡ್ಕ್ಯಾರ ಮಗಳ. ಪಲ್ಲವಿ, ನಾ ಹೇಳ್ತೇನೆ, ಇನ್ನೂ ಒಂದು ತಾಸು ಕುತ್ಕೊಂಡು ಚಲೋ ತಂಗ ವಿಚಾರ ಮಾಡು. ಇದು ಒಂದಿನದ್ದಲ್ಲ ಮಾತು, ಏನು ಇದು ಜೀವನ ಪರ್ಯಂತದ ಮಾತಿದು.
ಅದ್ರಾಗೂ ಇದ್ರಿಗೆ ಹಡದು ಕೂಸಿಟ್ಕೊಂಡು ನೀನ್ ನಿನ್ನ ಮಗ ಅಲ್ಲ ಅನ್ನಂಗೆ ಇರೋದಲ್ಲ ಐತಲ್ಲ, ಅದ್ರಕ್ಕಿಂತ ದೊಡ್ಡ ಶಿಕ್ಷೆ ಯಾವುದು ಇಲ್ಲ. ವಿಚಾರ ಮಾಡ್ಪಲ್ಲವಿ ಇನ್ನೊಂದ್ಸರಿ. ಇಲ್ರಿ ಚಿಕ್ಕಮ್ಮರ, ಆಗ್ಲಿ ದೇವ್ರಿಚ್ಛೆ ಇದೈತಿ ಅಂದಾಗ ಇದಾಗ್ಲಿ, ನಾ ಶಿಕ್ಷೆ ಅನುಭವಿಸಬೇಕು ಅನ್ನೋದಾದ ಅನುಭವಿಸಂಗ ಆಗ್ಲಿ ಬಿಡ್ರಿ. ಅವ್ರ ಉಪಕಾರ ನನ್ನ ಮ್ಯಾಗ ಭಾಳ ಐತ್ರಿ ಚಿಕ್ಕವರ, ಭಾಳ ಐತಿ. ನಮ್ಮ ಅತ್ತಿ ಉಪಕಾರ, ನಮ್ಮ ಅತ್ತಿ ಪ್ರೀತಿವಿನ ಋಣ ತೀರ್ಸಾಕ ಇದೊಂದು ಅವಕಾಶ ಅನ್ಕಂತಾನಿ. ನಾ ಮದುವೆಯಾಗಿ ಬಂದಾಗಿಂದ ನನ್ನ ತಂದಿಲ್ಲದ ಮಗಳು ತವ್ರು ನೆಟ್ಟಗೆ ತವ್ರು ನೀರು ನೋಡ್ಕೊಳ್ಳಿಲ್ಲದ ಹೆಣ್ಮಗಳು ಅನ್ನೋದು ಒಂದು ನನಗೆ ಕೊರಗು ನಾ ಮರೆಸ್ತೀರ. ಅವ್ರು ಅಷ್ಟು ಚಂದ ನೋಡ್ಕೊಂಡಾರ ನನ್ನ. ಅವ್ರ ಪ್ರೀತಿಗೆ ಇದೊಂದು ನನ್ನ ಕಡೆಯಿಂದ ಇದೊಂದು ಉಡುಗೊರೆ ಅನ್ಕಂತಾನೆ. ಏನು ಮಾಡಲಿ, ಕಷ್ಟ ಅನುಭವಿಸ್ಬೇಕಲ್ಲ, ಅನುಭವಿಸ್ತಾನೆ, ಏನು ಮಾಡೋಕ್ಕಾಗೋದಿಲ್ಲ. ಆಗಲಿ ಬಿಡವ, ಆಗಲಿ. ನೀನು ತಿಳಿದಂತಕ್ಕಿದಿ, ಭಾಳ ತಿಳಿದಂತಕ್ಕಿದಿ. ನಿನಗೆ ಭಾಳ ತಿಳುವಳಿಕೆ ಐತಿ. ನಿನ್ನಷ್ಟು ತಿಳುವಳಿಕೆ ನಮಗೂ ಇಲ್ಲ ಬಿಡವ.